ನಾಗರಾಜ್, ಇಲ್ಲಿ ಕೆ ಪಾಳ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮಗೆ ಗಮನಕ್ಕೆ ಬಂದಿಲ್ವೇನ್ರಿ, ಹೇಳಿಲ್ವೇನ್ರಿ? ನೀವು ಎಮ್ ಎಲ್ ಎ ಜೊತೆ ಕಾರ್ನಾಗ ಓಡಿದ್ರೆ ಹೆಂಗೆ ಗೊತ್ತಾಗುತ್ತಪ್ಪ ರೈತರ ಕಷ್ಟ? ಈಗ ಇಲ್ಲಿ ಅವರ ಆಸ್ಪತ್ರೆಯಿಂದ ವಾಪಸ್ ಬಂದೀಗ ಒಂದು ಅಂತ್ಯಕ್ರಿಯೆ ನಡೀತಾ ಇದೆ ಇಲ್ಲಿ ಸ್ಪಾಟ್ಗೆ. ನೀವು ಎಮ್ ಎಲ್ ಎ ಕಾರ್ ಇಲ್ಲೇ ರೀ, ಫಸ್ಟು ನಿಮ್ಮ ಕಾರ್ ಕೊಟ್ಟಿಲ್ವೇನ್ರಿ ಡಿಪಾರ್ಟ್ಮೆಂಟು? ಆಯಿತು, ಬಂದ್ರಿ. ಆ ಮೀಟಿಂಗ್ ಇರಲಿ, ಇದು ಎಮರ್ಜೆನ್ಸಿ. ರೈತರೆಲ್ಲ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೋತವ್ರೆ, ನಿಮ್ಮ ಪಾಡಿಗೆ ನೀವು ಓಡಾಡ್ಕೊಂಡಿದ್ದೀರಾ. ಇದು ಕೆ ಪಾಳ್ಯದ ಮಹೇಶ್ ಅಂತ ರೈತರು. ನಾನು ಇಲ್ಲೇ ಇದ್ದೀನಿ, ಸ್ಪಾಟಲ್ಲಿ ಇದ್ದೀನಿ. ಯಾರನ್ನ ಕಳಿಸ್ಕೊಡ್ತೀರಿ? ನಿಮ್ಮ ಟೆಕ್ನಿಕಲ್ ಮೀಟಿಂಗಲ್ಲಿ ನಿಮ್ಮ ಇವ್ರನ್ನೇ ಬಿಡ್ರಿ, ನಿಮ್ಮ ಟಾಸ್ಕ್ ಫೋರ್ಸ್ ಮೀಟಿಂಗ್ಗೆ ನೀವು ಬಂದ್ಬಿಡಪ್ಪ ಇಲ್ಲಿ. ಸಣ್ಣಮಗೆ ಚೇರ್ ಹಾಕೊಂಡು ಅಲ್ಲೆಲ್ಲ ಚಿಕನ್ ಸಹ ಎತ್ಕೊಂಡಾರಲ್ಲ ಇಲ್ಲಿದ್ದಾವೆ. ಬೆಳಗ್ಗೆ ಆಯ್ತು. 26ನೇ ತಾರೀಕು ಮಧ್ಯಾಹ್ನ ಏನಾಗಿದೆ ಅಂತಂದರೆ, ಇವರು ಜೋಳದ ಮಿಷಿನ್ ಹಾಕ್ಸಕ್ಕೆ ಹೋಗಿದ್ದಾರೆ. ಮನೆಯವರೆಲ್ಲರೂ ಹೋಗಿದ್ದಾಗ ಆ ಟೈಮಲ್ಲಿ ದುಡ್ಡೇನೋ ಶಾರ್ಟೇಜ್ ಬಂದಿದೆ ಅಂತೇಳಿ ಮನೆಗೆ ಬಂದಿದ್ದಾನೆ. ಯಾರ ಮಿಷಿನರಿ ದುಡ್ಡು ಕೊಡಬೇಕಾದ್ರೆ ಅವರಮ್ಮ ಮನೆ ಒಳಗಡೆ ಇದ್ರಂತೆ. ಈ ಹುಡುಗ ಜೊತೆಗಿದ್ದಾನೆ. ಈ ಹುಡುಗನಿಗೆ ಫೋನ್ ಕೊಟ್ಟು ಒಂದು ನಿಮಿಷಲ್ಲಿ ನಿಮ್ಮ ಅತ್ತೆ ಹತ್ರ ಮಾತಾಡ್ತಿರು ಅಂತ ಹೇಳ್ಬಿಟ್ಟು ಈತ ಏನೋ ಹೋಗಿದ್ದಾನೆ. ಅಲ್ಲಿ ಟ್ರ್ಯಾಕ್ಟರ್ ನಿಲ್ಸ್ಕೊಳ್ಳೋಕೆ ಒಂದು ಜಾಗ ಇದೆ, ಸ್ಪೇಸ್. ಅಲ್ಲಿ ಹೋಗಿ ಈತ ಪಾಯ್ಸನ್ ತಾಂಡು ಆಮೇಲೆ ತಕ್ಷಣ ಈ ಹುಡುಗ ಏನು ಮಾಡಿದ್ದಾನೆ, ಅಪ್ಪ ಉಯ್ಯಾಡುತ್ತೆ ಅಂತ ಕಿರ್ಚ್ಕೊಂಡಾಗ ಅವಾಗ ಅಕ್ಕಪಕ್ಕದವರು ಭಾಗದ ರೈತರಿಗೆ ಉದ್ದೇಶ ಹೇಳ್ತೀನಿ. ಇದು ಮನುಷ್ಯನ ಪ್ರಾಣಕ್ಕಿಂತ ಅಮೂಲ್ಯವಾದ ಪ್ರಾಣ ಮನುಷ್ಯಂದು. ಸಾಲ ಇರುತ್ತೆ, ಇನ್ನೊಂದಾಗುತ್ತೆ. ಅದಕ್ಕಾಗಿ ಪ್ರಾಣ ಕಳ್ಕೊಂಡ್ರೆ ಯಾರೂ ಬರಲ್ಲ ನಮಗೆ. ಈ ಸತ್ತವ್ರ ಮನೆಗೆ ಯಾರು ಕೆಟ್ಟ ಅಂದರೆ ಸತ್ತವನು ಕೆಟ್ಟ ಅಷ್ಟೇ. ಸೊ ಹಂಗಾಗಿ ದಯವಿಟ್ಟು ಇಲ್ಲಿರೋ ಈ ರೈತರಿಗೆಲ್ಲ ಹೇಳ್ತೀನಿ, ಸಾಲ ಇರುತ್ತೆ, ಸಾಲ ಮಾಡೋದಕ್ಕೆ ಮುಂಚೆನೇ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕು. ಒಂದು ವೇಳೆ ಸಾಲ ಮಾಡಿದ್ದಾದಮೇಲೆ ಏನೋ ಒಂದು ಆಗುತ್ತೆ, ಸ್ವಲ್ಪ ಧೈರ್ಯದಿಂದ ಇದ್ದರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮ್ಮ ಸಹಾಯಕ್ಕೆ ಬರ್ತಾನೆ, ಏನೋ ಒಂದು ಆಗುತ್ತೆ. ಸೊ ಹಂಗಾಗಿ ರೈತರಿಗೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರೂ ಕೂಡ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಈಗ ಅವನಿಗಿಬ್ಬರು ಮಕ್ಕಳು, ಆ ಮಹೇಶ್ ಕುಟುಂಬ, ಅವ್ರ ಸಣ್ಣ ಮಕ್ಕಳು ಇನ್ನೂ ಅವು ಬೆಳೆದಿಲ್ಲ, ಅವ್ರ ಅಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ, ತಮ್ಮ ಒಬ್ಬನೇ ಇರೋದು. ಸೊ ಇಂಥ ಸಂದರ್ಭದಲ್ಲಿ ಖಂಡಿತ ಯಾರೂ ಕೂಡ ರೈತರು ಈ ರೀತಿ ಇದಕ್ಕೆ ಕೈ ಹಾಕಬೇಡಿ. ಏನೇ ಆಗಲಿ, ಅದು ಬೇರೆ ಯಾವುದೇ ಕಾರಣ ಇರಲಿ, ಯಾರೂ ಕೂಡ ಇದಕ್ಕೆ ಕೈ ಹಾಕಬಾರ್ದು. ಸೊ ನಾವೆಲ್ಲ ಇದ್ದೀವಿ, ನಮಗೆ ಜವಾಬ್ದಾರಿ ಇದೆ ಜನಪ್ರತಿನಿಧಿಗಳಿಗೆ, ಸರ್ಕಾರ ಅಂತ ಇದೆ. ಸೊ ರೈತರಿಗೆ ಸಹಾಯಕ್ಕೆ ಬರೋಕ್ಕೆ ಅವ್ರು ಸೂಸೈಡ್ ಮಾಡಿಕೊಂಡೇ ಪರಿಹಾರ ತೊಗೋಬೇಕು ಅಂತ ಏನಿಲ್ಲ. ಯಾವ ರೈತ ಕೂಡ ಪರಿಹಾರಕ್ಕಾಗಿ ಸೂಸೈಡ್ ಮಾಡ್ಕೊಳಲ್ಲ. ಯಾರೋ ಲಘುವಾಗಿ ಮಾತಾಡ್ಬೋದು, ಅಂಥವೆಲ್ಲ ಮಾತುಗಳನ್ನು ನಿಲ್ಲಿಸಬೇಕು. ಒಂದು ಪ್ರಾಣಕ್ಕೆ ದೊಡ್ಡ ಬೆಲೆ ಇದೆ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಇಲ್ಲಿರೋರು ಎಲ್ಲರಿಗೂ ಹೇಳೋದು, ಯಾವುದೇ ಕಾರಣಕ್ಕೂ ನಿಮ್ಮೂರಿನಲ್ಲಿ ಯಾರಾದರೂ ಕಷ್ಟದಾಗಿದ್ದಾರೆ ಅಂದರೆ ಒಂದು ಒಳ್ಳೆ ಮಾತಾಡಿ ಅವನಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ನಾವು. ಸೊ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೇನೆ, ಕೂಡಲೇ ಹೇಳ್ತೇನೆ, ಏನಾದರೂ ಈ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದರೂ ಜವಾಬ್ದಾರಿ ಇದ್ದರೆ ರೈತರ ಸಾಲಗಳನ್ನು ಒಂದು ಸ್ವಲ್ಪ ಮಟ್ಟಿಗಾದರೂ ಮನ್ನಾ ಮಾಡಿ ಅವ್ರ ಸಹಾಯಕ್ಕೆ ಬರಬೇಕಾಗತ್ತೆ. ಇವತ್ತು ನಮ್ಮ ವಿಶೇಷವಾಗಿ ಸಿರಾ ತಾಲೂಕಲ್ಲಿ ಮಳೆ ನಂಬ್ಕೊಂಡು ವ್ಯವಸಾಯ ಮಾಡೋ ಜನ ಈ ಭಾಗದಲ್ಲಿ, ಹುಲಿಕುಂಟೆ ಹೋಬಳಿ ಇಲ್ಲೆಲ್ಲನೂ. ಸೊ ಎಲ್ಲ ಕಡೆ ಮಳೆ ಆದರೂ ಇಲ್ಲಿ ಮಳೆ ಸರಿಯಾಗಿ ಆಗಲ್ಲ. ಸೊ ಮಳೆ ಆಯಿತು, ನೀರು ಇದೆ ಅಂತ ಇಟ್ಕೊಳ್ಳಿ ಬೋರ್ವೆಲ್ಲಲ್ಲಿ, ಆದರೆ ಎಲ್ಲೋ ಒಂದು ಕಡೆ ರೋಗ, ಬೆಳೆ ಬಂದಾಗ ಬೆಲೆ ಸಿಗಲ್ಲ, ಬೆಲೆ ಇದ್ದಾಗ ಬೆಳೆ ಬರಲ್ಲ, ಈ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಸರ್ಕಾರಗಳು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅಷ್ಟೇ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗತ್ತೆ. ನಾನು ಈ ನಮ್ಮ ಶಿರಾ ತಾಲೂಕಿನ ಶಾಸಕರಿಗೆ ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿ ಮಾಡೋದು, ಸೊ ದಯವಿಟ್ಟು ರೈತರ ನೆರವಿಗೆ ಬರಬೇಕಾಗತ್ತೆ. ನೀವು ಸರ್ಕಾರ ನಿಮ್ಮದಿದೆ,
ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. ಹಾಗಾಗಿ ಈ ರೈತರಿಗೊಂದು ಯಾವುದೇ ಕಾರಣ ಇರಲಿ ಒಂದು ಸೂಕ್ತವಾದ ಪರಿಹಾರ ಸಿಗಬೇಕು. ಮುಂದೆ ಯಾವ ರೈತರು ಕೂಡ ಈ ರೀತಿ ಸಂಕಷ್ಟಕ್ಕೆ ಒಳಗಾಗಬಾರ್ದು. ಒಂದು ಧೈರ್ಯ ಹೇಳೋ ಮಾತಾಡ್ರಿ, ಕನಿಷ್ಠ ಬಂದು ಹಳ್ಳಿಗಳಿಗೆ ಬನ್ನಿ, ನೀವು ಬಂದು ಒಂದು ಧೈರ್ಯ ಹೇಳೋಂಥ ಮಾತಾಡ್ರಿ ಅನ್ನೋ ಮಾತನ್ನು ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಮ್ಮೆಲ್ಲ ಬಂಧುಗಳಿಗೆ ನನ್ನ ವಿನಂತಿ ಇಷ್ಟ, ಅದು ಹೆಣ್ಮಕ್ಳಾಗಲಿ ರೈತರಾಗಲಿ, ದಯವಿಟ್ಟು ಯಾರೂ ಕೂಡ ನಿಮ್ಮ ಕೈ ಮುಗಿತೀನಿ, ಈ ಥರ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಪ್ರಾಣ ಎಲ್ಲರದು ಒಂದೇ, ಬಡವರದಾದರೂ ಒಂದೇ, ಶ್ರೀಮಂತರದಾದರೂ ಒಂದೇ. ಸೊ ನಮಗೆ ಎಲ್ಲ ಒಂದು ಕಡೆ ಜೀವನ ಮುಖ್ಯ. ಆ ಮುಂದಿನ ಪೀಳಿಗೆ, ಆ ಮಕ್ಕಳೇನಿದ್ದಾವೆ ಅವ್ರನ್ನ ಯಾರು ನೋಡ್ಕೋತಾರೆ? ಈಗ ಎಷ್ಟು ದಿವಸ ಅಂತ ಬೇರೆಯವ್ರು ನೋಡ್ಕೊಳ್ಳೋಕ್ಕಾಗುತ್ತೆ? ಸೊ ಈ ರೀತಿಯಾಗಿ ದುರಂತಗಳು ಆಗಬಾರ್ದು, ಎಲ್ಲರಿಗೂ ವಿನಂತಿ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಫಸ್ಟ್ ನಾವಿಬ್ರು ಟೇಸ್ಟ್ ಮಾಡ್ತೀವಿ, ನೋಡೋಣ ಹೇಗಿದೆ ಅಂತ. ಅಪ್ಪ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಾಫಿಗೆ ಆಲ್ಟರ್ನೇಟ್ ಮಾಡ್ಬೋದು, ಎಂತ ಚಿಕ್ಕ ಮಕ್ಳಿಗಾದ್ರೂ ಕೊಡ್ಬೋದು ಅನ್ನಿಸ್ತಾ ಇದೆ ನನಗೆ. ಜೀನಿ ಟೀಮು ನಮ್ಮ ಮನೆಗೆ ಬಂದಿತ್ತು, ಜೀನಿ ಸ್ಲಿಮ್ ಇಂದು ಇಂಟರ್ವ್ಯೂ ಮಾಡೋದಕ್ಕೋಸ್ಕರ. ಅವರು ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಕೊಟ್ಟರು ನನಗೆ, ಜೀನಿ ಕಾಫಿ ಅಂತ. ಅದೇಗೆ ಕಾಫಿ ಅಂತ ನಮಗೂ ಒಂಥರ ಆಶ್ಚರ್ಯ ಆಯಿತು. ಇಲ್ಲ, ಒಂದ್ಸತಿ ಟೇಸ್ಟ್ ಮಾಡ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಇದು ತರಕಾರಿಯಿಂದ ಮಾಡಿರೋದು ಅಂತ ಕಾಫಿ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗಿದೆ ಅಂತ. 60 ml ಇದು 4 ಕಪ್ ಕಾಫಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಟ್ರೈ ಮಾಡ್ತಿದ್ವಿ, ನೋಡೋಣ. ಚೆನ್ನಾಗಿದೆ. ಬೂಸ್ಟ್ ಸ್ಮೆಲ್ ಅಲ್ವಾ? ಓ, ಕಾಫಿ ಕಲರೇ ಬಂತು, ಬಟ್ ಬೂಸ್ಟ್ ಟೇಸ್ಟ್, ಬೂಸ್ಟ್ ಸ್ಮೆಲ್ ಇದೆ. ಅಪ್ಪ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, 100% ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಕಾಫಿದು ಫ್ಲೇವರ್ ಸಿಗ್ತಾ ಇದೆ ನನಗೆ. ಇದೆ, ಚೆನ್ನಾಗಿದೆ. ಅದೇ ಕಾಫಿ ಬೀಜ ಇಲ್ಲದೆ ಕಾಫಿ ಫ್ಲೇವರ್ ಹೇಗೆ ಸಿಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಚೆನ್ನಾಗಿದೆ ಕಾಫಿ. ಇಟ್ಸ್ ರಿಯಲಿ ಗುಡ್. ಸ್ಮೆಲ್ ಕಾಫಿ ಇದೆ, ಬರುತ್ತೆ, ಬೂಸ್ಟ್ ಬರುತ್ತೆ. ಇದು ತಗೊಳ್ಳಿ. ಕಾಫಿನ ಇದು ಸಕ್ಕತ್ತಾಗಿದೆ ಸರ್. ಇಲ್ಲ, ವೆರಿ ನೈಸ್. ಕೆಫೆನ್ ಇಲ್ಲ ಅಂತ ಹೇಳಿದ್ರಿ, ಅದೇ ಖುಷಿ ಆಗುತ್ತೆ ನನಗೆ. ನಮ್ಮಂಥವರೆಲ್ಲ ಕಾಫಿ ಪ್ರಿಯರಿಗೆ ಕೆಫೆನ್ ಕುಡಿದ್ರೆ ಜಾಸ್ತಿ ಆಗಲ್ಲ, ಡಯಟ್ ಅಲ್ಲಿ ಇದ್ದವ್ರಿಗಂತೂ ಆಗದೇ ಇಲ್ಲ. ವೆರಿ ನೈಸ್. ಅವರು ಇದು ಕೊಟ್ಟರು, ಅದನ್ನ 60 ml ಇದರಲ್ಲಿ 4 ಕಪ್ ಕಾಫಿ ಆಗತ್ತೆ ಅಂತ. ಜೀನ್ ಇದೆ, ಅದನ್ನೇ ಹಾಕಿ ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮು ಜೀನಿ ಪ್ರಾಡಕ್ಟ್ ಅನ್ನ ನನಗೆ ಮಾಡಿಕೊಟ್ಟು ಕುಡಿಸ್ತಾ ಇದ್ದಾರೆ, ಇಲ್ಲಿ ಮಾಡಿಕೊಟ್ಟಿಲ್ಲ. ಫಸ್ಟ್ ಟೈಮ್ ಮಾಡಿಕೊಟ್ಟು ನನ್ನ ರಿವ್ಯೂ ಕೇಳ್ತಾ ಇದ್ದಾರೆ. ವೆರಿ ನೈಸ್. ತರಕಾರಿ ಹಾಕಿರೋದು ಇದು ಕಾಫಿ, ನ್ಯಾಚುರಲ್ ಕಾಫಿ. ವೆರಿ ನೈಸ್, ವೆರಿ ನೈಸ್, ಮಸ್ಟ್ ಟ್ರೈ.